ಮುಂಗಾರು ಮಳೆಯ ಆರ್ಭಟಕ್ಕೆ ಹಲವು ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ಮಂಡ್ಯದಲ್ಲಿ ಚಲಿಸ್ತಾ ಇದ್ದಂತ ಓಮ್ನಿ ಮೇಲಿಗೆ ಬೃಹತ್ ಗಾತ್ರದ ಮರ ಬಿದ್ದುಬಿಟ್ಟಿದೆ. ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ಕಾರು ಚಾಲಕ ಬಚಾವಾಗಿರೋದು. ಇಂಥ ಅನೇಕ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಇಂಥದ್ದೇ ರಗಳೆಗಳಾಗ್ತಾ ಇರೋದು. ಮರ ಬೀಳೋದು, ಕಾರ್ ಜಖಮ್ ಆಗೋದು. ಮೈಸೂರು ಅರಸೀಕೆರೆ ರಾಜ್ಯ ಹೆದ್ದಾರಿಯಲ್ಲೂ ಅಂಥದ್ದೇ ಘಟನೆ ನಡೆದಿದೆ. ಕಿಕ್ಕೇರಿ ಗ್ರಾಮದ ಬಳಿ ದೊಡ್ಡ ದುರಂತವೇ ತಪ್ಪಿದೆ. ಚಾಲಕ ಬಚಾವಾಗಿದ್ದಾರೆ. ಕೆಆರ್ಪೇಟೆ ಮಾರ್ಗವಾಗಿ ಬರ್ತಾ ಇದ್ದಂತ ಓಮ್ನಿ ಇದಾಗಿತ್ತು. ಬುಡ ಸಮೇತ ವಾಹನದ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದುಬಿಟ್ಟಿದೆ. ನೋಡಿ, ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಕೂದಲೆಳೆ ಅಂತರದಲ್ಲಿ ಚಾಲಕ ಪಾರಾಗಿರೋದು. ಅಂದ್ರೆ ಓಮ್ನಿಯ ಹಿಂಭಾಗದಲ್ಲಿ ಬಿದ್ದಿದೆ ಮರ. ಏನಾದ್ರೂ ನೇರವಾಗಿ ಮುಂಭಾಗದಲ್ಲೇ ಬಿದ್ದಿತ್ತು ಅಂದ್ರೆ ಚಾಲಕ ಕೂಡ ಸಾಯ್ತಾ ಇದ್ರು ಅಲ್ಲೇನೆ. ಬಟ್ ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಮರದ ಕೆಳಗೆ ನಿಲ್ಲಿಸಿದಂತ ಒಂದು ಬೈಕ್ ಕೂಡ ಜಖಮ್ ಆಗಿದೆ. ಫೋಟೋಗಳಲ್ಲಿ ನೀವು ಗಮನಿಸಬಹುದು. ಕಿಕ್ಕೇರಿ ಗ್ರಾಮದ ಬಳಿ ದೊಡ್ಡ ದುರಂತ ತಪ್ಪಿದೆ. ಅಂದ್ರೆ ಓಮ್ನಿ ಜಖಮ್ ಆಗಿದೆ, ಬಟ್ ಆ ಕಾರು ಚಾಲಕ ಏನಿದ್ದಾರೆ ಅವರು ಬಚಾವಾಗಿದ್ದಾರೆ. ಕೆಆರ್ಪೇಟೆ ಜಾಗದಲ್ಲಾಗಿರುವಂಥ ಘಟನೆ ಇದು. ಅದಕ್ಕೆ ಹೇಳೋದು, ಮರಗಳ ಕೆಳಗೆ ನಿಲ್ತ್ಕೊಳ್ಳೋದಕ್ಕೆ ಹೋಗಬೇಡಿ, ಅಥವಾ ನಿಮ್ಮ ವೆಹಿಕಲ್ಸನ್ನು ಕೂಡ ಮರದ ಕೆಳಗಡೆ ನಿಲ್ಲಿಸಬೇಡಿ ಅಂತ. ಬಿಸಿಲಿನ ಸಂದರ್ಭದಲ್ಲಿ, ಬೇಸಿಗೆಗಾಲದಲ್ಲೂ ನೆರಳಿಗೋಸ್ಕರ ನಿಲ್ಲಿಸ್ತಾ ಇದ್ರಿ. ಬಟ್ ಮಳೆ ಬಂದಂಥ ಸಂದರ್ಭದಲ್ಲಿ, ಗುಡುಗು ಗಾಳಿ ಇದ್ದಂಥ ಸಂದರ್ಭದಲ್ಲಿ ಮರದ ನೆರವನ್ನು ಪಡೆಯೋದಕ್ಕೆ ಹೋಗಬೇಡಿ. ಯಾವಾಗ ಯಾವ ಜಾಗದಲ್ಲಿ ಯಾವ ಮರ ಬೀಳುತ್ತೆ ಅಂತ ಹೇಳೋದಕ್ಕಾಗಲ್ಲ. ನೋಡಿ, ಚಲಿಸ್ತಾ ಇದ್ದಂಥ ಓಮ್ನಿ ಮೇಲೆಗೆ ಈ ರೀತಿಯಾಗಿ ಬೃಹತ್ ಗಾತ್ರದ ಮರ ಬುಡ ಸಮೇತ ತಲೆ ಕೆಳಗಾಗಿ ಬಿದ್ದಿದೆ. ಆ ಕಾರ್ನಲ್ಲಿದ್ದಂಥ ಚಾಲಕ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಇಂತಹ ಘಟನೆಗಳು ಅನೇಕ ಜಿಲ್ಲೆಗಳು ನಡೀತಾ ಇದೆ. ಅದರಲ್ಲೂ ಮಂಗಳೂರು ಭಾಗದಲ್ಲಂತೂ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಕಾರುಗಳ ಮೇಲೆ ಮರ ಬೀಳೋದು, ಜಖಮ್ ಆಗೋದು, ಅವ್ರು ಕೂದಲೆಳೆ ಅಂತರದಲ್ಲಿ ಪಾರಾಗ್ತಾ ಇರೋದು. ಆಟೋ ಚಾಲಕರ ಮೇಲೂ ಕೂಡ ಇದೇ ರೀತಿಯಾಗಿ ಮರ ಬಿದ್ದಿತ್ತು, ಅದನ್ನೂ ಗಮನಿಸಿದ್ರಿ. ಮೊನ್ನೆ ಆಟೋ ಚಾಲಕನ ಮೇಲೆ ಮರ ಬಿದ್ದಾಗ ಆಟೋ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಹಾಗಾಗಿ ಜನರು ಜಾಗೃತಿ ವಹಿಸಬೇಕು. ಹಾಗೆ ಪಾಲಿಕೆಯು ಕೂಡ ಇದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸಬೇಕಿದೆ. ಯಾವಾಗ ಯಾವ ಮರಗಳು ಬೀಳುತ್ತೆ ಹೇಳೋಕ್ಕಾಗಲ್ಲ. ಬೀಳುವಂಥ ಸ್ಥಿತಿಯಲ್ಲಿರುವ ಮರಗಳನ್ನು ಕಟಾವು ಮಾಡಿ ತೆರವುಗೊಳಿಸಬೇಕು.